ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ ಹೋಮಲ್ಲಿ ಇವತ್ತಿನ ರೆಸಿಪಿ ಕಡ್ಡಿ ಖಾರ ಅಥವಾ ಜಾತ್ರೆ ಖಾರ ಅಂತ ಕರೀತಾರಲ್ವ, ಆ ಖಾರನ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸಮ್ಮರ್ ಹಾಲಿಡೇಸು, ಮನೇಲೆಲ್ಲ ಮಕ್ಕಳಿರ್ತಾರೆ, ಏನಾದರೂ ಸ್ನ್ಯಾಕ್ಸ್ ಕೇಳ್ತಿರ್ತಾರಲ್ವ, ಆವಾಗ ಆರಾಮಾಗಿ ಇದನ್ನು ಮಾಡಿಕೊಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಬೌಲ್ನ ತೊಗೊಂಡು 1 ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಸ್ಪೂನ್ ಆಗುವಷ್ಟು ಅಡಿಗೆ ಅರಿಶಿನ, ಇಷ್ಟನ್ನು ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಸ್ವಲ್ಪ ಕಡಿಮೆಗೆ ಹಾಕ್ಕೊಳ್ಳಿ, ಜಾಸ್ತಿ ಉಪ್ಪಾದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ತುಂಬ ಗಟ್ಟಿಯಾಗೆಲ್ಲ ಕಲಿಸ್ಕೊಳ್ಳೋಕೆ ಹೋಗ್ಬಾರ್ದು. ಒಂದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು. ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ ಅಂತಂದರೆ ಅದು ಕೈಗೆ ಸ್ವಲ್ಪನೂ ಅಂಟಲ್ಲ. ನಾನು ಯಾವ ಆಯಿಲ್ನೂ ಅಪ್ಲೈ ಮಾಡಿಲ್ಲ, ನೀರು ಹಾಕ್ಕೊಂಡೇ ಕಲಿಸ್ತಾ ಇರೋದು. ಅಷ್ಟು ನೀಟಾಗಿ ಬರುತ್ತೆ. ನೋಡಿ ಈ ಥರ ಸಾಫ್ಟಾಗಿರಬೇಕು ಹಿಟ್ಟು. ಇಲ್ಲಿ ಹಿಟ್ಟು ಕಲಿಸ್ಕೊಂಡೆಲ್ಲ ರೆಡಿ ಆಗಿದೆ. ಇದನ್ನು ತುಂಬ ನಾದೋದು ಎಲ್ಲ ಏನೂ ಬೇಡ, ಸ್ಮೂತಾಗೆ ಕಲಿಸ್ಕೊಬೋದು. ಜಸ್ಟ್ ಒಂದು 10 ಮಿನಿಟ್ಸಲ್ಲೆಲ್ಲ ಇದು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇವಾಗ ಲಾಸ್ಟಲ್ಲಿ ಇದಕ್ಕೆ ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಇದನ್ನು ಅದು ಚಕ್ಲಿದು ಮೌಲ್ಡ್ಗೆ ಹಾಕೋತೀವಲ್ವ, ಅಲ್ಲಿ ಅದಕ್ಕೆ ಹಚ್ಕೋಬಾರ್ದು ಅಂತ ಅಂದ್ಬಿಟ್ಟು ಅಷ್ಟೇ ಮೇಲ್ಗಡೆ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆನ ಇಟ್ಕೊತಾ ಇದ್ದೀನಿ. ಬಾಣಲೆಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡಬೇಕಲ್ವ, ಹಾಗಾಗಿ ಎಣ್ಣೆ ಸ್ವಲ್ಪ ಕಾಯಿಲಿ. ಇವಾಗ ಇಲ್ಲಿ ನಾನು ಚಕ್ಲಿ ಮೌಲ್ಡ್ನ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಯಾವ್ದು ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. 3ಅಲ್ಲಿ ನಾನು ಇವತ್ತು ಈ ಥರದನ್ನ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಈ ಮೌಲ್ಡ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋಣ ಸೈಡಲ್ಲಿ, ಅದು ಕಚ್ಕೋಬಾರ್ದು ಅಂತ ಅಂದ್ಬಿಟ್ಟು. ಇವಾಗ ಈ ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟು, ಇದನ್ನು ಚಕ್ಲಿ ಮೌಲ್ಡ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಕಚ್ಕೋಬಾರ್ದು, ಅದೆಲ್ಲ ಅಂಟ್ಕೋಬಾರ್ದು ಅಲ್ಲೆಲ್ಲ ಅಂತ ಅಂದ್ಬಿಟ್ಟು. ತುಂಬಾ ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಸಾಫ್ಟಾಗಿದ್ದರೆ ಇದನ್ನು ಬಿಡೋದಕ್ಕೂ ಈಸಿಯಾಗಿರುತ್ತೆ. ನಾವು ಅದು ಖಾರ ಮಾಡ್ಕೊಳ್ಳೋದಕ್ಕೂ ಹಿಂಸೆ ಅಂತ ಅನಿಸಲ್ಲ. ಆರಾಮಾಗಿ ಪ್ರೆಸ್ ಮಾಡಿದ್ರೆ ಸಾಕು ಖಾರ ಬರ್ತಿರುತ್ತೆ. ನೋಡಿ ಇಲ್ಲಿ ಎಣ್ಣೆ ಕಾಯ್ದಿದೆ. ಈ ಟೈಮಲ್ಲಿ ನಾನು ಇವಾಗ ಎಣ್ಣೆಗೆ ಬಿಡ್ತಾ ಇದ್ದೆ. ಇದನ್ನೇನು ಶೇಪಲ್ಲಿ ಒಂದೇ ಶೇಪಲ್ಲಿ ಬಿಡಬೇಕು ಅಂತ ಏನಿಲ್ಲ, ಚಕ್ಲಿ ಥರನಾದರೂ ಬಿಟ್ಕೋಬೋದು. ಆಮೇಲೆ ಅದನ್ನು ಜಸ್ಟ್ ಹಿಂಗೆ ಕ್ರಷ್ ಮಾಡಿದ್ರೆ ಸಾಕು ಕಡ್ಡಿ ಥರ ಆಗಿಬಿಡುತ್ತೆ. ಇವಾಗ ಎಲ್ಲನೂ ಎಣ್ಣೆಗೆ ಬಿಡ್ತಾ ಇದ್ದೀನಿ. ತುಂಬಾ ಒಂದೇ ಸಲ ಬಿಟ್ಕೋಬೇಡಿ. ನಿಮ್ಗೆ ಗೊತ್ತಾಗುತ್ತಲ್ವ ಎಷ್ಟು ಬಿಡಬೇಕು ಅಂತ, ಅಷ್ಟು ಬಿಟ್ಕೊಳ್ಳಿ. ನೋಡಿ ಈ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಅಂತ ಅಂದಮೇಲೆ ಇದನ್ನು ಟರ್ನ್ ಮಾಡಿ 2 ಕಡೆನೂ ಬೇಯಿಸ್ಕೋಬೇಕು. ತುಂಬಾ ಈಸಿಯಾಗಿ ಆಗಿಬಿಡುತ್ತೆ. ಇದು ಚಕ್ಲಿ ಥರ ಬಿಟ್ರೂ ಅಷ್ಟೇ ಅದೆಲ್ಲ ಕಟ್ ಆಗಿಬಿಡುತ್ತೆ. ಇವಾಗ ಇಲ್ಲಿ ಬೇಯಿಸ್ಕೊಂಡಾಗಿದೆ ನೋಡಿ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸ್ಕೊಂಡ್ರೆ ಸೀದೋದೋ ಥರ ಆಗ್ಬಿಟ್ಟಿರುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಇವಾಗ ಇದನ್ನೆಲ್ಲ ತೆಗ್ದುಬಿಡೋಣ. ಮತ್ತು ಇದೇ ಆಯಿಲ್ಗೆ ಇರೋ ಎಲ್ಲ ಹಿಟ್ಟನ್ನು ಇದೇ ಥರನೇ ಬಿಟ್ಕೋಬೇಕು. ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ಬೇಯಿಸ್ಕೊಂಡಾಗಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ತೆಕ್ಕೊಳ್ಳೋಣ. ಎಲ್ಲ ಖಾರನೂ ಇದೇ ರೀತಿಯೇ ಮಾಡ್ಕೋಬೇಕು. ನೋಡಿ ಇಲ್ಲಿ ಮಾಡ್ಕೊಂಡಿರೋದೆಲ್ಲನೂ ನಾನು ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ. ನಿಮಗೆ ಟಿಶ್ಯೂ ಏನಾದರೂ ಯೂಸ್ ಮಾಡೋದಿದ್ರೆ ಮಾಡ್ಕೊಳ್ಳಿ. ಆಯಿಲೇನು ಅಷ್ಟೊಂದು ಇದು ಅಪ್ಲೈ ಆಗಿರಲ್ಲ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ಅದೇ ಆಯಿಲ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಅದನ್ನು ನೆಕ್ಸ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಇದೆಲ್ಲನೂ ಸೈಡ್ಸಲ್ಲೆಲ್ಲ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹುರ್ಗಡ್ಲೆನೂ ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ತೆಕ್ಕೊಳ್ಳೋಣ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದ್ರೇ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ. ಇವಾಗ ಹಸಿ ಕರಿಬೇವು ಅಷ್ಟೇ ಅದನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ಫ್ರೈ ಮಾಡ್ಕೊಂಡಿರೋದೆಲ್ಲನೂ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನಾವು ಖಾರಕ್ಕೆ ಉಪ್ಪು ಮತ್ತು ಖಾರ ಹಾಕ್ಕೊಂಡಿರ್ತೀವಿ, ಬಟ್ ಕಡಲೆ ಬೀಜ, ಹುರ್ಗಡ್ಲೆ ಇದೆಲ್ಲ ಇರುತ್ತಲ್ವ, ಇದಕ್ಕೆಲ್ಲ ಹಾಕ್ಕೊಂಡಿರಲ್ಲ ಅಂದ್ಬಿಟ್ಟು ಮೇಲ್ಗಡೆ ಹಾಕೋಬೇಕಷ್ಟೇ. ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಅಂತ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಬೇಗನೆ ರೆಡಿ ಆಗಿಬಿಡುತ್ತೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೂ ಕೂಡ ಯೂಸ್ ಮಾಡ್ಬೋದು. ಟೀ ಟೈಮ್ಗೆಲ್ಲ ಯೂಸ್ ಆಗುತ್ತೆ. ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆಲ್ಲರಿಗೂ ಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ತುಂಬಾ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ. ನೀವು ಜಾತ್ರೆಲೆಲ್ಲ ತಿಂತಿರ್ತೀರ, ಈ ಥರ ಬೇಕ್ರಿಲೆಲ್ಲ ತಿಂದಿರ್ತೀರ, ಸೇಮ್ ಅದೇ ಟೇಸ್ಟೇ ಇದೆ. ಹಾಗೆ ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ಕಪ್ ಆಗೋಷ್ಟೇ ಕಡಲೆ ಹಿಟ್ಟು ತೊಗೊಂಡಿದ್ದು. ಮಿನಿಮಮ್ ಅಂದರೂ ಅರ್ಧ kg ಅಷ್ಟು ಖಾರ ಇಲ್ಲಿ ರೆಡಿಯಾಗಿದೆ. ಬಿಗಿನರ್ಸು ಕೂಡ ಆರಾಮಾಗಿ ಮಾಡ್ಕೋಬೋದು. ಜಸ್ಟ್ ಒಂದು 10-15 ಮಿನಿಟ್ಸಲ್ಲೆಲ್ಲ ಖಾರ ರೆಡಿ ಆಗಿಬಿಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಗೆ ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಅನ್ನೋದಿದ್ರೆ ವಿಡಿಯೋನ ಶೇರ್ ಮಾಡಿ. ರೆಸಿಪಿನ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರಿಷಸ್ ಆದ ಟೈಮ್ನ ನಾನು ವಿಡಿಯೋಗೋಸ್ಕರ ಸ್ಪೆಂಡ್ ಮಾಡಿ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.